ನಿಮ್ಮ ಹತ್ರ ಹರಿದೋಗಿರೋ ನೋಟು, ಫೇಡ್ ಆಗಿರೋ ನೋಟ್ ಇದೆಯಾ? ಹಾಗಿದ್ರೆ 2009ರ RBIನ ನೋಟ್ ರೀಫಂಡ್ ರೂಲ್ಸ್ ನಿಮಗೆ ಗೊತ್ತಿರಲೇಬೇಕು. ಹಾಗಿದ್ರೆ RBIನ ರೂಲ್ಸ್ ಏನು ಹೇಳುತ್ತೆ ಅದನ್ನ ಶಾರ್ಟ್ ಆಗಿ ಹೇಳ್ತೀನಿ. ಮೊದಲನೇದಾಗಿ, ಇನ್ ಕೇಸ್ ನಿಮ್ಮ ಹತ್ರ 100 ರೂಪಾಯಿ ನೋಟ್ ಇದೆ, ಅದು ಗಲೀಜಾಗಿದೆ, ಒಂದು ಸ್ವಲ್ಪ ಹರಿದೋಗಿದೆ ಅಂತ ಹೇಳಿದ್ರೆ ಅದನ್ನ ನೀವು ಬ್ಯಾಂಕ್ಗೆ ಕೊಟ್ಟಾಗ ಅಕ್ಸೆಪ್ಟ್ ಮಾಡಲೇಬೇಕು ಅವರು. ಅಷ್ಟೇ ಅಲ್ಲ, ಅದಕ್ಕೆ ಬದಲಾಗಿ 100 ರೂಪಾಯಿನ ನಿಮಗೆ ವಾಪಸ್ ಕೊಡಬೇಕಾಗತ್ತೆ. ಇನ್ನು ಎರಡನೇದು ಮ್ಯೂಟಿಲಿಯೇಟ್ ನೋಟ್ಸ್, ಅಂದ್ರೆ ಹರಿದೋಗಿರೋ ಅಥವಾ ಏನಾದ್ರೂ ಅದರಲ್ಲಿ ಮಿಸ್ ಆಗಿರುವಂತ ನೋಟ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 100 ರೂಪಾಯಿ ಇದೆ, ಸೊ ಅದರಲ್ಲಿ 80% ಕರೆಕ್ಟ್ ಆಗಿದೆ ಅಂತ ಹೇಳಿದಾಗ ನೀವು ಅದನ್ನ ಬ್ಯಾಂಕಿಗೆ ಕೊಟ್ರೆ ಬ್ಯಾಂಕ್ನವ್ರು ನಿಮಗೆ 100 ರೂಪಾಯಿ ನೋಟು ಅಂತ ಹೇಳಿದ್ರೆ 100 ರೂಪಾಯಿ ಮೌಲ್ಯನೇ ಅವ್ರು ಕೊಡಬೇಕಾಗತ್ತೆ. ಇನ್ ಕೇಸ್ ಅದೇನಾದ್ರೂ 40% ನಿಂದ 80% ಚೆನ್ನಾಗಿದೆ, ಬಾಕಿ ಉಳಿದದ್ದು ಹಾಳಾಗಿದೆ ಅಥವಾ ಹರಿದೋಗಿದೆ ಅಂತ ಹೇಳಿದ್ರೆ ಆಗ ನಿಮಗೆ ನೀವು 100 ರೂಪಾಯಿ ಕೊಟ್ರೆ ಅವರು 50% ವಾಪಸ್ ಕೊಡಬೇಕಾಗತ್ತೆ, ಅಂದ್ರೆ 50 ರೂಪಾಯಿ ನಿಮಗೆ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ ಆ ನೋಟು 40% ಗಿಂತನೂ ಜಾಸ್ತಿ ಹರಿದೋಗಿದೆ ಅಂತ ಹೇಳಿದ್ರೆ ಆಗ ನಿಮಗೆ ಯಾವುದೇ ರೀತಿಯಾದಂತ ರೀಫಂಡ್ ಇರೋದಿಲ್ಲ. ಇನ್ನು ಮೂರನೇದು ಇಂಪರ್ಫೆಕ್ಟ್ ನೋಟ್ಸ್, ಅಂದ್ರೆ ನೋಟ್ ಫೇಡ್ ಆಗಿರೋದು ಅಥವಾ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇರೋದು. ಇಂಥ ಸಂದರ್ಭದಲ್ಲಿ ನೀವು ಅದನ್ನ ಬ್ಯಾಂಕಿಗೆ ಕೊಟ್ಟಂತ ಸಂದರ್ಭದಲ್ಲಿ ಬ್ಯಾಂಕ್ನವರು ಪರಿಶೀಲನೆ ಮಾಡಿ ಎಕ್ಸ್ಚೇಂಜ್ ಮಾಡಿಕೊಡ್ಲೇಬೇಕಾಗುತ್ತೆ. ಸೊ ಈ ತರಹದ ನೋಟ್ಸ್ ನಿಮ್ಮ ಹತ್ರ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಆಗಿ ಬ್ಯಾಂಕ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, RBI ಕ್ಲಿಯರ್ ಆಗಿ ಹೇಳಿದೆ, ಇಂಥ ಸಂದರ್ಭದಲ್ಲಿ ಬ್ಯಾಂಕ್ನವರು ಕಸ್ಟಮರ್ಸ್ ಅನ್ನ ಅಂದ್ರೆ ಗ್ರಾಹಕರನ್ನ ಯಾವ ಕಾರಣಕ್ಕೂ ಕೂಡ ಹೆರಾಜ್ ಮಾಡುವಂಗಿಲ್ಲ. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.